ನೆಕ್ಸ್ಟ್ ಕೊಪ್ಪಳ ಜಿಲ್ಲೆ, ಕರ್ನಾಟಕದ 21ನೆಯ ಜಿಲ್ಲೆ ಕೊಪ್ಪಳ ಜಿಲ್ಲೆ. 3 ಬೆಟ್ಟಗಳಿಂದ ಆವೃತವಾಗಿರುವಂತಹ ಈ ಜಿಲ್ಲೆ ಗವಿ ಮಠವು ಇಲ್ಲಿನ ಪ್ರಮುಖ ಆಕರ್ಷಣೆ. ವಿಜಯನಗರ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು. ಈ ಜಿಲ್ಲೆ 4 ತಾಲೂಕುಗಳನ್ನ ಒಳಗೊಂಡಿದೆ. ನೋಡಿ, ಕೊಪ್ಪಳ ಜಿಲ್ಲೆ ಬಂದು 3 ಬೆಟ್ಟಗಳಿಂದ ಆವೃತವಾಗಿದೆ. ಇಲ್ಲಿನ ಗವಿ ಮಠವು ಪ್ರಮುಖ ಆಕರ್ಷಣೆ. ವಿಜಯನಗರ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು ಇದು. ವಿಜಯನಗರದ ಅರಸರು ಇದನ್ನ ಮೊದಲು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಅದಷ್ಟೇ ಅಲ್ಲ, ಇಲ್ಲಿ 4 ತಾಲೂಕುಗಳನ್ನ ಒಳಗೊಂಡಿದೆ. ಎಲ್ಲಿ? ಕೊಪ್ಪಳ ಜಿಲ್ಲೆ 4 ತಾಲೂಕುಗಳನ್ನ ಒಳಗೊಂಡಿದೆ. ನಂತರ 22ನೆಯ ಕರ್ನಾಟಕದ ಜಿಲ್ಲೆ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಅನೇಕ ದಂತಕಥೆಗಳನ್ನ ಒಳಗೊಂಡಿದೆ. ಅನೇಕ ದಂತಕಥೆಗಳು ಮಂಡ್ಯ ಜಿಲ್ಲೆಯನ್ನ ವಿವರಿಸ್ತವೆ. ಕೃತಯುಗದಲ್ಲಿ ವೇದಾರಣ್ಯ, ಹಾಗೇನೆ ಕೃತಯುಗದಲ್ಲಿ ವೇದಾರಣ್ಯ, ಹಾಗೆ ವಿಷ್ಣು ಪುರಾಣ, ಕೃತಯುಗದಲ್ಲಿ ವಿಷ್ಣು ಪುರಾಣ ಎಂದು ತಿಳಿಯಲ್ಪಟ್ಟಿದೆ. ಅದಷ್ಟೇ ಅಲ್ಲ, ಇಲ್ಲಿ ಕಬ್ಬು, ಭತ್ತ ಇಲ್ಲಿಯ ಪ್ರಮುಖ ಬೆಳೆಗಳು. ಕರ್ನಾಟಕದ ಸಕ್ಕರೆ ಕಣಜ ಮಂಡ್ಯ ಜಿಲ್ಲೆ. ನೋಡಿ, ಮಂಡ್ಯ ಅನೇಕ ದಂತಕಥೆಗಳು ಕೂಡ ಈ ಸ್ಥಳವನ್ನ ವಿವರಿಸ್ತವೆ. ಕೃತಯುಗದಲ್ಲಿ ವೇದಾರಣ್ಯ, ಹಾಗೆ ಕೃತಯುಗದಲ್ಲಿ ವಿಷ್ಣು ಪುರಾಣ ಎಂದು ತಿಳಿಯಲ್ಪಟ್ಟಿದೆ. ಅಲ್ಲೂ ಕೂಡ ಮಂಡ್ಯದ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ಅದಷ್ಟೇ ಅಲ್ಲ, ಕಬ್ಬು, ಭತ್ತ ಇಲ್ಲಿಯ ಪ್ರಮುಖ ಬೆಳೆಗಳಾಗಿವೆ. ಇದು ಕರ್ನಾಟಕದ ಸಕ್ಕರೆಯ ಕಣಜ. ನೆಕ್ಸ್ಟ್ ಮೈಸೂರು, ನಮ್ಮ ಹೆಮ್ಮೆಯ ಮೈಸೂರು. ಇಲ್ಲಿ ರೇಷ್ಮೆ ಫ್ಯಾಕ್ಟರಿ ಇದೆ. ಹಾಗೆ ಶ್ರೀಗಂಧದ ಮರಗಳು, ಬೀಟೆ ಮರದ ಕಲಾಕೃತಿಗಳು ಕೂಡ ಪ್ರಮುಖ ಆಕರ್ಷಣೆ. ಇನ್ನು ಮೈಸೂರು ತನ್ನ ಹಳೆಯ ಸೊಗಡನ್ನ ಉಳಿಸ್ಕೊಂಡಿದೆ. ಆ ರೀತಿಯಲ್ಲೂ ಕೂಡ ಇದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ನೋಡಿ, ಮೈಸೂರು ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರುವಂತಹದ್ದು ಅಲ್ಲಿನ ರೇಷ್ಮೆ ಫ್ಯಾಕ್ಟರಿ ಇರ್ಬೋದು, ಅಥವಾ ಶ್ರೀಗಂಧದ ಮರಗಳಿರ್ಬೋದು, ಅಥವಾ ಬೀಟೆ ಮರದ ಕಲಾಕೃತಿಗಳಿರ್ಬೋದು. ಇವೆಲ್ಲವೂ ಕೂಡ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಇನ್ನು ಮೈಸೂರು ಇನ್ನೇನಕ್ಕೆ ಪ್ರಸಿದ್ಧ ಅಂದ್ರೆ ಇದು ತನ್ನ ಹಳೆಯ ಸೊಗಡನ್ನ ಉಳಿಸ್ಕೊಂಡಿದೆ. ಆ ರೀತಿಯಗಳು ಕೂಡ ಮೈಸೂರು ತುಂಬಾನೇ ಪ್ರಸಿದ್ಧ. ಇನ್ನು ನೆಕ್ಸ್ಟ್ 24ನೇ ಕರ್ನಾಟಕದ ಜಿಲ್ಲೆ ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆಯನ್ನ ಬಹುಮನಿ ಸುಲ್ತಾನರು, ವಿಜಯನಗರದ ಅರಸರು, ಹಾಗೆ ಬಿಜಾಪುರದ ಆದಿಲ್ ಶಾಹಿಗಳು, ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಈ ಒಂದು ರಾಯಚೂರು. ಬಹುಮನಿ ಸುಲ್ತಾನರು, ವಿಜಯನಗರದ ಅರಸರು, ಬಿಜಾಪುರದ ಆದಿಲ್ ಶಾಹಿಗಳು, ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಇದು ಆಗಿದೆ. ಅದಷ್ಟೇ ಅಲ್ಲ, ಇಲ್ಲಿಯ ರಾಯಚೂರು ಕೋಟೆ ಪ್ರಮುಖ ಆಕರ್ಷಣೆ ಸ್ಥಳ ಕೂಡ ಆಗಿದೆ. ನೋಡಿ, ರಾಯಚೂರು ಬಹುಮನಿ ಸುಲ್ತಾನರ, ವಿಜಯನಗರದ ಅರಸರ, ಬಿಜಾಪುರದ ಆದಿಲ್ ಶಾಹಿಗಳ, ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಇದು. ಅದಷ್ಟೇ ಅಲ್ಲ, ಇಲ್ಲಿಯ ರಾಯಚೂರು ಕೋಟೆ ಪ್ರಮುಖ ಆಕರ್ಷಣೀಯ ಸ್ಥಳ ಕೂಡ ಆಗಿದೆ. ನೆಕ್ಸ್ಟ್ ರಾಮನಗರ ಜಿಲ್ಲೆ, ಕರ್ನಾಟಕದ 25ನೆಯ ಜಿಲ್ಲೆ ರಾಮನಗರ. ರೇಷ್ಮೆ ಕೃಷಿಗೆ ಹೆಸರುವಾಸಿಯಾದಂತಹ ಜಿಲ್ಲೆ ರಾಮನಗರ. ಅದಷ್ಟೇ ಅಲ್ಲ, ಸಿಲ್ಕ್ ಟೌನ್ ಅಥವಾ ಸಿಲ್ಕ್ ಸಿಟಿ ಎಂದು ಕೂಡ ಇದನ್ನ ಕರೀತಾರೆ. ನೆಕ್ಸ್ಟ್ 26ನೆಯ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯ ವಿಶೇಷತೆ ಏನು ಅಂದ್ರೆ ಇಲ್ಲಿ ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಕೆಳದಿ ಮತ್ತು ವಿಜಯನಗರದ ರಾಜರು, ಭಾರತೀಯ ಶ್ರೇಷ್ಠ ರಾಜವಂಶಗಳು ಆಳಿದಂತಹ ನಾಡು ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಉತ್ತುಂಗವನ್ನ ತಲುಪಿತ್ತು. ಹಾಗೆ ಮಲೆನಾಡಿನ ಒಂದು ಭಾಗವಾಗಿರುವಂತಹ ಶಿವಮೊಗ್ಗ ನಿಸರ್ಗ ಭರಿತವಾಗಿರತಕ್ಕಂತಹ ಒಂದು ಜಿಲ್ಲೆ. ನೋಡಿ, ಶಿವಮೊಗ್ಗ ಜಿಲ್ಲೆಯ ವಿಶೇಷತೆ ಏನು ಅಂದ್ರೆ ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಕೆಳದಿ ಮತ್ತು ವಿಜಯನಗರದ ಅರಸರು, ಭಾರತೀಯ ಶ್ರೇಷ್ಠ ರಾಜವಂಶಗಳು, ಈ ಎಲ್ಲಾ ಭಾರತೀಯ ಶ್ರೇಷ್ಠ ರಾಜವಂಶಗಳು ಆಳಿದಂತಹ ನಾಡು. ಭಾರತೀಯ ಶ್ರೇಷ್ಠ ರಾಜವಂಶಗಳು ಆಳಿದಂತಹ ನಾಡು ಶಿವಮೊಗ್ಗ. ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಇದು ಉತ್ತುಂಗವನ್ನ ಕೂಡ ತಲುಪಿತ್ತು. ಹಾಗೇನೆ ಮಲೆನಾಡಿನ ಒಂದು ಭಾಗವಾಗಿರುವಂತಹ ಶಿವಮೊಗ್ಗ ನಿಸರ್ಗ ಭರಿತವಾಗಿರತಕ್ಕಂತಹ ಒಂದು ಜಿಲ್ಲೆ. ಇನ್ನು ನಂತರ 27ನೇ ಕರ್ನಾಟಕದ ಜಿಲ್ಲೆ ತುಮಕೂರು ಜಿಲ್ಲೆ. 300 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ತುಮಕೂರು ತೆಂಗು ಮತ್ತು ರಾಗಿ ಬೆಳೆಗೆ ಹೆಸರುವಾಸಿಯಾಗಿದೆ. ನೋಡಿ, 300 ವರ್ಷಗಳ ಇತಿಹಾಸವನ್ನ ಹೊಂದಿದೆ ಯಾವುದು? ತುಮಕೂರು ಜಿಲ್ಲೆ. ಈ ತುಮಕೂರು ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ ತೆಂಗು ಮತ್ತು ರಾಗಿ ಬೆಳೆಗೆ ಹೆಸರುವಾಸಿಯಾಗಿದೆ.
ಇದನ್ನ ರೈತರು ಕಲ್ಪತರು ನಾಡು ಎಂದು ಕೂಡ ಕರೀತಾರೆ. ಇದನ್ನ ಕಲ್ಪತರು ನಾಡು ಎಂದು ಕೂಡ ಕರೀತಾರೆ. ಅಮರ ಶಿಲ್ಪಿ ಜಕಣಾಚಾರ್ಯ ಜನ್ಮಸ್ಥಳ ತುಮಕೂರು. ಈ ತುಮಕೂರು ಇಲ್ಲಿ 19 ಹೊಯ್ಸಳ ದೇವಾಲಯಗಳನ್ನ ನಾವು ಕಾಣಬಹುದು. ತುಮಕೂರಲ್ಲಿ 19 ಹೊಯ್ಸಳ ದೇವಾಲಯಗಳನ್ನ ಕಾಣಬಹುದು. ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ವೀರಶೈವ ಪುಣ್ಯಕ್ಷೇತ್ರ ಕೂಡ ಆಗಿದೆ. ಯಾವುದು? ತುಮಕೂರು. ನೆಕ್ಸ್ಟ್ 28ನೆಯ ಕರ್ನಾಟಕದ ಜಿಲ್ಲೆ ಉಡುಪಿ. ಉಡುಪಿ ಮಲ್ಪೆ ಬೀಚ್ ಹೊಂದಿರುವಂತಹ ಒಂದು ಸ್ಥಳ. ಹಾಗೆ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಕೃಷ್ಣ ದೇವಾಲಯವು ಇಲ್ಲಿನ ಪ್ರಮುಖ ಆಕರ್ಷಣೆ. ಇಲ್ಲಿ ಕೃಷ್ಣನನ್ನ ಕನಕನ ಕಿಂಡಿಯ ಮೂಲಕ ನಾವು ದರ್ಶನವನ್ನ ಪಡಿತೀವಿ. ಕೃಷ್ಣ ದೇವಾಲಯಕ್ಕೆ ಈ ಒಂದು ಜಿಲ್ಲೆ ಪ್ರಸಿದ್ಧಿಯನ್ನ ಪಡೆದಿದೆ. ಇನ್ನು ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಏರಳ ನಿಸರ್ಗ ಸಂಪತ್ತನ್ನ ಒಳಗೊಂಡಿದೆ. ವಿಭಿನ್ನ ಭೌಗೋಳಿಕ ಲಕ್ಷಣಗಳನ್ನ ಒಳಗೊಂಡಿದೆ. ಹಾಗೆ ದಟ್ಟ ಅರಣ್ಯಗಳನ್ನ ಒಳಗೊಂಡಿರುವಂತಹ ಜಿಲ್ಲೆ ಉತ್ತರ ಕನ್ನಡ. ಹಾಗೇನೆ ಕುಣಬಿ ಬುಡಕಟ್ಟು ವಾಸಿಸುತ್ತಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಹಾಗೇನೆ ಇಲ್ಲಿನ ಭೂತಾರಾಧನೆ ವಿಶೇಷವಾದದ್ದು. ಉತ್ತರ ಕನ್ನಡ ಯಾವುದೇ ರೀತಿಯಾಗಿ ಪ್ರಸಿದ್ಧನ ಪಡ್ಕೊಂಡಿದೆ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಇದು. ಹೇರಳ ನಿಸರ್ಗ ಸಂಪತ್ತನ್ನ ಒಳಗೊಂಡಿರುವಂತಹ ಜಿಲ್ಲೆ ಇದು. ಹಾಗೆಯೇ ವಿಭಿನ್ನ ಭೌಗೋಳಿಕ ಲಕ್ಷಣಗಳಿಂದ ಕೂಡಿರುವಂತಹ ಒಂದು ದಟ್ಟ ಅರಣ್ಯಗಳನ್ನ ಒಳಗೊಂಡಿರುವಂತಹ ಒಂದು ಸ್ಥಳ ಇದು. ಹಾಗೇನೆ ಕುಣಬಿ ಬುಡಕಟ್ಟು ಜನಾಂಗ ವಾಸಿಸ್ತಾ ಇರ್ತಕ್ಕಂತಹ ಜಿಲ್ಲೆ ಇದು. ಹಾಗೇನೆ ಇಲ್ಲಿನ ಭೂತಾರಾಧನೆ ವಿಶೇಷವಾದದ್ದು. ನಂತರ ಕರ್ನಾಟಕದ 30ನೆಯ ಜಿಲ್ಲೆ ಯಾದಗಿರಿ. ಯಾದಗಿರಿ ಜಿಲ್ಲೆ ಯಾದವರ ಮೊದಲ ರಾಜಧಾನಿಯಾಗಿತ್ತು. ಯಾದಗಿರಿ ಕೋಟೆ ಅತಿ ದೊಡ್ಡ ಬೆಟ್ಟದ ಕೋಟೆ ಆಗಿದೆ. ಇದು ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನ ಒಳಗೊಂಡಿರುವಂತಹ ಜಿಲ್ಲೆ. 7 ತಾಲೂಕುಗಳನ್ನ ಒಳಗೊಂಡಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಅದು ಯಾದಗಿರಿ ಜಿಲ್ಲೆ. ನಂತರ ವಿಜಯನಗರ. ಕರ್ನಾಟಕದ 31ನೆಯ ಕೊನೆಯ ಕರ್ನಾಟಕದ ಜಿಲ್ಲೆ ಅಂದ್ರೆ ವಿಜಯನಗರ ಜಿಲ್ಲೆ. ಇದು ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಇಂದಿನ ರಾಜಧಾನಿಯಾಗಿತ್ತು. ನೋಡಿ, ವಿಜಯನಗರ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು ಮತ್ತು ಅವರ ರಾಜಧಾನಿಯಾಗಿ ಹಂಪಿ ಕೂಡ ಆಗಿತ್ತು. ಯಾರ್ದು? ವಿಜಯನಗರದ ಅರಸರು. ಅದಷ್ಟೇ ಅಲ್ಲ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದು ಅನ್ನೋ ಹೆಸರನ್ನ ಕೂಡ ಈ ಒಂದು ವಿಜಯನಗರ ಜಿಲ್ಲೆ ಪಡ್ಕೊಂಡಿದೆ. ಇದಾಗಿದೆ ಕರ್ನಾಟಕದ 31 ಜಿಲ್ಲೆಗಳ ಹೆಸರು. ಹಾಗೇನೆ ಯಾವ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಯಾವ ಜಿಲ್ಲೆ ಯಾವುದರ ಮುಖಾಂತರ ತನ್ನ ಒಂದು ಗುರುತನ್ನ ಪಡ್ಕೊಂಡಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.